ಅಂಕೋಲಾ ತಾಲೂಕಿನ ಶಿರೂರಿನಲ್ಲಾದ ಗುಡ್ಡ ಕುಸಿತ ದುರಂತ ಇಡೀ ರಾಜ್ಯದ ಗಮನ ಸೆಳೆದಿದೆ. ಆದರೆ ಗುಡ್ಡ ಕುಸಿತದಿಂದಾಗಿ ಗಂಗಾವಳಿ ನದಿಯ ಎಡದಂಡೆಯ ಮೇಲಿರುವ ಉಳುವರೆ ಗ್ರಾಮದಲ್ಲಾದ ಹಾನಿಯ ಬಗ್ಗೆ ಕೇಳುವವರಿಲ್ಲ, ಹೇಳುವವರಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಹರಿಕಂತ್ರ ಮಾಡಿದ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಶಿರೂರು ಗುಡ್ಡ ಕುಸಿತದಿಂದಾಗಿ ಅಪಾರ ಸಾವು ನೋವು ಸಂಭವಿಸಿದೆ. ಆದರೆ ಗಂಗಾವಳಿ ನದಿಯ ಎಡದಂಡೆಯ ಮೇಲಿದ್ದ ಉಳುವರೆ ಗ್ರಾಮದಲ್ಲಾದ ಹಾನಿ ಒಂದೆರಡಲ್ಲ. ಬೃಹತ್ ಗಾತ್ರದ ಬಂಡೆ ನದಿಗೆ ಬಿದ್ದ ಪರಿಣಾಮ ಏಕಾಏಕಿ ಗಂಗಾವಳಿ ನದಿಯ ಅಲೆ ಅಪ್ಪಳಿಸಿದ್ದರಿಂದ ಉಳುವರೆಯಲ್ಲಿ ಒಟ್ಟು 6 ಮನೆಗಳು ನಾಮಾವಶೇಷವಾಗಿದೆ. 4 ಮನೆಗಳಿಗೆ ಹಾನಿಯಾಗಿದೆ. ಗ್ರಾಮದಲ್ಲಿ ಗಂಗಾವಳಿ ನದಿಯ ಅಬ್ಬರದಿಂದಾಗಿ 13 ಜನ ಗಾಯಾಳುಗಳಾಗಿದ್ದಾರೆ. ಇದರಲ್ಲಿ 2 ಸ್ಥಿತಿ ಚಿಂತಾಜನಕವಾಗಿದ್ದು, ಒಬ್ಬರು ನಾಪತ್ತೆಯಾಗಿದ್ದು ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಹೀಗೆ ಅಕ್ಷರಶಃ ಉಳುವರೆ ಗ್ರಾಮದಲ್ಲೀಗ ಸ್ಮಶಾನ ಮೌನದಂತಾಗಿದೆ. ನಾನು ಇದನ್ನು ನೋಡಿದ್ದೇನೆ. ಫಸ್ಟ್ ಗುಡ್ಡ ಬೀಳ್ತಾ ಇತ್ತು ಸರ್, ಮಣ್ಣೆಲ್ಲ ಬೀಳ್ತಾ ಇತ್ತು. ಮಣ್ಣಿನ ಜೊತೆ ಒಂದು ಟ್ಯಾಂಕರ್ ಬಂದಿದೆ. ಟ್ಯಾಂಕರ್ ಜೊತೆ ಬಿದ್ದಾಗಲೇ ಒಂದು ಮೇಲಿಂದ ಒಂದು ಟವರ್ ಲೈನ್ ಬಿದ್ದಿದೆ ಟ್ಯಾಂಕರ್ ಮೇಲೆ. ಆ ಟ್ಯಾಂಕರ್ ಹತ್ತಿರದಿಂದನೇ ಸುನಾಮಿ ಥರ ನೀರು ಎದ್ದು ಬಂದಿದೆ. ಆ ನೀರು ಬಂದಿದ್ದು ಇಲ್ಲೆಲ್ಲ ಮನೆಗಳ ಕೊಚ್ಕೊಂಡು ಹೋಗಿದೆ. ಆಮೇಲೆ ಮನೆಯಲ್ಲೆಲ್ಲ ಜನ ಇದ್ರು ಸರ್. ಅಲ್ಲೊಂದು ಮನೆ ಆ ಕಲ್ಲಲ್ಲಿ ಸಿಕ್ಕಿಬಿದ್ದಿದ್ರು, ಅವ್ರಿಗೆ ನಾವು ಏಳ್ಸಾಗಿದೆ. ಆಮೇಲೆ ಇಲ್ಲಿಯವರೆಲ್ಲ ಮನೆ ಗಾಯಾಳುಗಳಿಗೆಲ್ಲ ಕುಮಟದಲ್ಲಿ ಅಡ್ಮಿಟ್ ಮಾಡಾಗಿದೆ. ಆಮೇಲೆ ಎಲ್ಲರದ್ದು ಇಲ್ಲಿ ಜಮೀನೆಲ್ಲ ಇತ್ತು ಸರ್, ಅದೆಲ್ಲ ಹೋಗಿಬಿಟ್ಟಿದೆ. ಮತ್ತು ಇನ್ನೂ ತನಕ ಯಾವ ಅಧಿಕಾರಿಗಳು ಬರಲಿಲ್ಲ ಸರ್ ಇದು ನೋಡಲಿಕ್ಕೆ. ಆಮೇಲೆ 2 ಬೈಕ್ ಕೂಡ ಡ್ಯಾಮೇಜ್ ಆಗಿದೆ ಸರ್. ಇಲ್ಲಿದ್ದು ಇದು IRB ಕಾಮಗಾರಿಯಿಂದನೇ ಸರ್ ಇದಾಗಿದೆ ಈ ಕೆಲಸ. ಇನ್ನು 2 ಬೈಕ್ ಸಂಪೂರ್ಣ ಹಾಳಾಗಿದ್ದು, 2 ದನಗಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮನೆಯಲ್ಲಿದ್ದ ಸಾಮಾನುಗಳು, ಕಫಾಟುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರೂಪಾಲಿ ನಾಯ್ಕ್ ಅವರ ಅವಧಿಯಲ್ಲಿ ಇಲ್ಲಿ ತಡೆಗೋಡೆ ನಿರ್ಮಿಸಲಾಗಿತ್ತು. ಆದರೆ ಏಕಾಏಕಿ ಗುಡ್ಡ ಕುಸಿತದ ರಭಸಕ್ಕೆ ತಡೆಗೋಡೆಯೇ ಕೊಚ್ಚಿಕೊಂಡು ಹೋಗಿದೆ. ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ 2 ಅಡಿಗೆ ಆಗೋದು. ನಮ್ಮ ಅತ್ತೆ ಮತ್ತೆ ಭಾವ. ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಈಜ್ತಾ ಇದ್ರು. ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು? ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? ಸುಮಾರು 15. ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ? 15 ಜನ. ಇಲ್ಲಿ 6 ಮನೆಗಳು ಸಂಪೂರ್ಣ ಹೋಗ್ಬಿಟ್ಟಿದ್ದಾರೆ. ಏನು ವಸ್ತುಗಳು ಯಾವುದೂ ಇಲ್ಲ. ಯಾರು ಬಂದಿದ್ರು? ಅಧಿಕಾರಿಗಳು ಸರ್ ಯಾರು ಬಂದಿಲ್ಲ. ಓಕೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
ಅವ್ರು ಬಂದು ನಮಗೆ ಇಲ್ಲಿ ನೋಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇಷ್ಟಪಡ್ತೀನಿ. ಮತ್ತೊಂದೆಡೆ ಗಂಗಾವಳಿ ನದಿಯಲ್ಲಿ ಶೀರೂರು ಗುಡ್ಡದಿಂದ ಬಂದು ಬಿದ್ದ ಮಣ್ಣು 30 ಮೀಟರ್ ಉದ್ದಕ್ಕೂ ಹರಡಿಕೊಂಡಿದೆ. ಇಲ್ಲಿಯವರೆಗೂ ಯಾವ ಹಿರಿಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡಿಲ್ಲ. ಇನ್ನು ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಆದರೆ ಉಳುವರೆ ಗ್ರಾಮದಲ್ಲಿ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದ ನಿರಾಶ್ರಿತರಿಗೆ ಯಾವ ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಆದರೆ ಈ ಬಗ್ಗೆ ಎಲ್ಲೂ ಹೆಚ್ಚು ಸುದ್ದಿಯಾಗದಿರುವುದು ಮತ್ತೊಂದು ದುರಂತವೇ ಸರಿ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.